Jai Shri Gurudev. Welcome to Accountancy Online Session, Online Classes Session 46. ಸೊ ಇವತ್ತಿನ ಸೆಷನಲ್ಲಿ ನಾವು ಇಲಸ್ಟ್ರೇಷನ್ 2ನ ಡಿಸ್ಕಸ್ ಮಾಡೋಣ. ಸೊ ಇವತ್ತು ನಾವೊಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ, ಇಲ್ಲೊಂದು ಲೆಕ್ಕನ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀವಿ. ಸೊ ಈ ಲೆಕ್ಕದಲ್ಲಿ ಏನಿದೆ, ಸುರೇಖಾ ಆ್ಯಂಡ್ ಸುನೀತಾ ಇಬ್ಬರು ಪಾರ್ಟ್ನರ್ಸು. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 1:1 ಇದೆ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2017 ಕೊಟ್ಟಿದ್ದಾರೆ. 2017 ಕೊಟ್ಟಿದ್ದಾರೆ. ಓಕೆ, ಬ್ಯಾಲೆನ್ಸ್ ಶೀಟ್ 2017 ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇದು 2017 ಆಗಬೇಕಿದು, 2017. ಓಕೆ, 2017 ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಇಲ್ಲಿ ನಾವು ಒಂದು ಲೆಕ್ಕನ ಸಾಲ್ವ್ ಮಾಡಬೇಕಾದ್ರೆ, ಇದು 12 ಮಾರ್ಕ್ಸ್ ಇಲಸ್ಟ್ರೇಷನ್. ಲೆಕ್ಕನ ಸಾಲ್ವ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಅಸೆಟ್ ಸೈಡ್ ಫಸ್ಟ್ ನೋಡಬೇಕು, ಲಯಬಿಲಿಟಿ ಸೈಡ್ ಸೆಕೆಂಡ್ ನೋಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾವ ರೀತಿ ಇಲ್ಲಿ ನೋಡಿ, ಅಸೆಟ್ಸ್ ಅಂದರೆ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ, ಕರೆಂಟ್ ಅಸೆಟ್ಸ್ ಇರುತ್ತೆ. ಆಯಿತಾ, ರಿವ್ಯಾಲ್ಯೂ ಮಾಡಬೇಕಾಗಿರೋ ಅಸೆಟ್ಸ್ಗಳಿರುತ್ತೆ, ರಿವ್ಯಾಲ್ಯೂ ಮಾಡೋಕ್ಕಾಗದಿರೋಂಥ ಅಸೆಟ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಎಟ್ ಬ್ಯಾಂಕ್, ಇದು ರಿವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಇನ್ನು ಉಳಿದಿದ್ದ ಅಸೆಟ್ಸ್ ಎಲ್ಲ ನಾವು ರಿವ್ಯಾಲ್ಯೂ ಮಾಡ್ಬೋದು. ಓಕೆ, ಈಗ ಈ ಥರ ಲೆಕ್ಕಗಳು ಕೊಟ್ಟಾಗ ಇದೇನು ಲೆಕ್ಕ ಅಂತ ಹೇಳಿದ್ರೆ, ಸುರೇಖಾ ಮತ್ತು ಸುನೀತಾ ಅವ್ರ ಓಲ್ಡ್ ಪಾರ್ಟ್ನರ್ಸು. ಅವ್ರ ಬಿಸ್ನೆಸ್ 31st March 2017 ಸಂಬಂಧಪಟ್ಟಂಗೆ, ಅವ್ರ ಬಿಸ್ನೆಸ್ ಸಂಬಂಧಪಟ್ಟಂಗೆ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಆಯ್ತಾ, ಸೊ 31st March 2017ಗೆ ಈಗೇನಾಗಿದೆ, 1/4/2017 ಕವಿತಾನ ಒಬ್ಬ ನ್ಯೂ ಪಾರ್ಟ್ನರ್ ಅಡ್ಮಿಷನ್ ಆದರೆ ಫಾರ್ಮಲ್ಲಿ ಯಾವ ಥರ ಬದಲಾವಣೆಗಳಾಯಿತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದು ಅಡ್ಜಸ್ಟ್ಮೆಂಟ್ A, B, C, D ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನೆಲ್ಲ ಚೇಂಜಸ್ ಆಯಿತು ವೆನ್ ಕವಿತಾ ಎಂಟರ್ಸ್ ಇನ್ ಟು ದ ಬಿಸ್ನೆಸ್. ಓಕೆ, ಸೊ ಕವಿತಾ ಎಂಟ್ರಿ ಆದ್ರೆ ಏನಾಗುತ್ತೆ, ಯೂಶುವಲ್ ಆಗಿ ಏನ್ ನಮ್ಮ ಹತ್ರ ಎಕ್ಸಿಸ್ಟಿಂಗ್ ಅಸೆಟ್ಸ್ಗಳಿರುತ್ತೆ ನೋಡಿ, ಅದು ಎಕ್ಸಿಸ್ಟಿಂಗ್ ಅಸೆಟ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಸ್ಟಾಕ್ ಇಂದ ಇನ್ವೆಸ್ಟ್ಮೆಂಟ್ಸ್ ತನಕ, ಅದೇನಾಗುತ್ತೆ ರಿವ್ಯಾಲ್ಯೂ ಮಾಡ್ತೀವಿ. ಅದನ್ನ ನಾವೇನ್ ಮಾಡ್ತೀವಿ, ರಿವ್ಯಾಲ್ಯೂ ಮಾಡ್ತೀವಿ. ಅದನ್ನ ರಿವ್ಯಾಲ್ಯೂ ಮಾಡ್ತೀವಿ. ಓಕೆ, ಆಯ್ತಾ. ಸೊ ಸ್ಟಾಕ್ ಯಾವ ಥರ ರಿವ್ಯಾಲ್ಯೂ ಮಾಡಿದ್ರು, ಫರ್ನಿಚರು, ಡೆಟಾರ್ಸು, ಬಿಲ್ಡಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್ ಯಾವ ಥರ ರಿವ್ಯಾಲ್ಯೂ ಮಾಡಿದ್ರು, ಯಾವ ರೀತಿ ರಿವ್ಯಾಲ್ಯೂ ಮಾಡಿದ್ರು ಅನ್ನೋದನ್ನ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಅದು ಈ 4 ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, A, B, C, D 4 ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ದೆನ್ ನೀವು ಲಯಬಿಲಿಟಿ ಸೈಡ್ ಬಂದಾಗ ಇಲ್ಲಿ 2 ಥರದ ಲಯಬಿಲಿಟಿ ಇರುತ್ತೆ. ಒಂದು ಇಂಟರ್ನಲ್ ಲಯಬಿಲಿಟಿ, ಇನ್ನೊಂದು ಎಕ್ಸ್ಟರ್ನಲ್ ಲಯಬಿಲಿಟಿ. ನೋಡಿ, ರಿಸರ್ವ್ ಫಂಡ್ ಅಂಡ್ ಕ್ಯಾಪಿಟಲ್ ಇವೆರಡು ಇದೆಯಲ್ಲ, ಇವೆರಡು ಇದು ಇಂಟರ್ನಲ್ ಲಯಬಿಲಿಟಿ. ಓಕೆ, ಬಟ್ ಕ್ರೆಡಿಟರ್ಸ್ ಇದೆಯಲ್ಲ, ಇದು ಎಕ್ಸ್ಟರ್ನಲ್ ಲಯಬಿಲಿಟಿ. ಓಕೆ, ಸೊ ಎಕ್ಸ್ಟರ್ನಲ್ ಲಯಬಿಲಿಟಿ ಮಾತ್ರ ನಾವೇನ್ ಮಾಡಬೇಕು, ರೀಅಸೆಸ್ ಮಾಡಬೇಕು. ಎಕ್ಸ್ಟರ್ನಲ್ ಲಯಬಿಲಿಟಿ ಮಾತ್ರ ನಾವು ರೀಅಸೆಸ್ ಮಾಡಬೇಕು. ನೋಡಿ, ಅಸೆಟ್ಸ್ಗಾದ್ರೆ ರಿವ್ಯಾಲ್ಯೂ ಅಂತ ಟರ್ಮ್ ಯೂಸ್ ಮಾಡ್ತೀವಿ, ಅದೇ ಲಯಬಿಲಿಟೀಸ್ ಆದ್ರೆ ನಾವು ರೀಅಸೆಸ್ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ಓಕೆ, ರೀಅಸೆಸ್ ಅನ್ನೋ ಟರ್ಮ್ ಯೂಸ್ ಮಾಡ್ತೀವಿ. ಸೊ ಈಗ ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ, ಸುರೇಖಾ ಅಂಡ್ ಸುನೀತಾ ಓಲ್ಡ್ ಪಾರ್ಟ್ನರ್ಸ್. ಅವರೇನೇ ಲಾಭ ಅಥವಾ ನಷ್ಟ ಬಂದ್ರು ಈಕ್ವಲ್ ಆಗಿ ಹಂಚ್ಕೋತಿದ್ರು. ನೋಡಿ, 1:1 ಈಕ್ವಲ್ ಆಗಿ ಹಂಚ್ಕೋತಿದ್ರು ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಆಗಿ ಹಂಚ್ಕೋತಾರೆ ಅಂತ ಕೊಟ್ಟಿದ್ದಾರೆ. ಈಗ 1/4/2017 ನಲ್ಲಿ ಕವಿತಾ ಅಡ್ಮಿಷನ್ ಆದ ತಕ್ಷಣ ಏನೆಲ್ಲ ಬದಲಾವಣೆಗಳಾಯ್ತು, ಅದನ್ನ ನಾವು ಬದಲಾವಣೆ ಆಗಿದ್ದನ್ನ ನಾವು ಅಕೌಂಟಿಂಗ್ ಮಾಡಬೇಕು. ಸೊ ಅಕೌಂಟಿಂಗ್ ಮಾಡೋದಾದ್ರೆ ಯಾವ ತರ ಮಾಡೋದು ಅವ್ರು ಕೊಟ್ಟಿದ್ದಾರೆ. ಸೊ ಏನೆಲ್ಲ ಅಕೌಂಟಿಂಗ್ ಮಾಡ್ತೀವಿ ಅದು ಯಾವ ಇಮ್ಯಾಜಿನೇಷನ್ ತಗೊಳುತ್ತೆ ಅಂತ ಹೇಳಿದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನೋ ಒಂದು ಇಮ್ಯಾಜಿನೇಷನ್ ತಗೊಳುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಳುತ್ತೆ, ಜೊತೆಗೆ ನ್ಯೂ ಬ್ಯಾಲೆನ್ಸ್ ಶೀಟ್ ತಗೊಳುತ್ತೆ. ಇವೆಲ್ಲ ಯಾವ ಡೇಟಿಗೆ ಮಾಡಬೇಕು, 1/4. ನೋಡಿ, ಇಷ್ಟು ಅಕೌಂಟ್ಸ್ ನಾವು ಮಾಡೋ ಡೇಟ್ ಯಾವುದು ಅಂತ ಹೇಳಿದ್ರೆ 1/4/2017ಗೆ ಇವೆಲ್ಲವೂ ನಾವು ಓಪನ್ ಮಾಡಬೇಕು. ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಕ್ಕೆ ಮಾಡ್ತೀವಿ ಅಂದ್ರೆ, ಏನಕ್ಕೆ ಮಾಡೋದು, ಅಸೆಟ್ಸ್ನ ರಿವ್ಯಾಲ್ಯೂ ಮಾಡ್ತೀವಲ್ಲ, ಅದ್ರಲ್ಲಿ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ನ ರೆಕಾರ್ಡ್ ಮಾಡಕ್ಕೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಓಪನ್ ಮಾಡ್ತೀವಿ. ಜೊತೆಗೆ
ಎಕ್ಸ್ಟರ್ನಲ್ ಲಯಬಿಲಿಟೀಸ್ನ ನಾವು ರೀಅಸೆಸ್ ಮಾಡ್ತೀವಲ್ಲ, ಅದಲ್ಲಾಗೋ ಇನ್ಕ್ರೀಸ್ ಮತ್ತು ಡಿಕ್ರೀಸ್ನ ರೆಕಾರ್ಡ್ ಮಾಡೋಕ್ಕೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ತೀವಿ. ಅದರ ಎಫೆಕ್ಟ್ ಯಾವ ಅಕೌಂಟಿಗೆ ಹೋಗುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗುತ್ತೆ. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಫೆಕ್ಟು ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಆಯಿತಾ? ಸೊ ಈಗ ಆ್ಯಂಡ್ ದೆನ್ ಈಗ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು ನೀವು. ಈಗ ನೋಡಿ, ನ್ಯೂ ಪಾರ್ಟ್ನರ್ ಬಂದ ತಕ್ಷಣ ಸ್ಟಾಕು, ಫರ್ನಿಚರು, ಡೆಟಾರ್ಸು, ಬಿಲ್ಡಿಂಗ್ಸು, ಇನ್ವೆಸ್ಟ್ಮೆಂಟ್ ಅದರ ವ್ಯಾಲ್ಯೂ ಚೇಂಜ್ ಆಗುತ್ತೆ ವಿನಾ ಅದೇ ಕಂಪ್ಲೀಟಾಗಿ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಸ್ಟಾಕ್ ಅದು ನಮ್ಮ ಹತ್ರನೇ ಇರುತ್ತೆ, ಎಲ್ಲೂ ಹೋಗಲ್ಲ. ಫರ್ನಿಚರ್ ನಮ್ಮ ಹತ್ರನೇ ಇರುತ್ತೆ, ಡೆಟಾರ್ಸ್ ನಮ್ಮ ಹತ್ರನೇ ಇರುತ್ತೆ, ಬಿಲ್ಡಿಂಗ್ಸ್ ನಮ್ಮ ಹತ್ರನೇ ಇರುತ್ತೆ, ಇನ್ವೆಸ್ಟ್ಮೆಂಟ್ಸ್ ನಮ್ಮ ಹತ್ರನೇ ಇರುತ್ತೆ, ಕ್ಯಾಶ್ ಅಟ್ ಬ್ಯಾಂಕ್ ನಮ್ಮ ಹತ್ರನೇ ಇರುತ್ತೆ. ಆದರೆ ಅದ್ರ ಅಮೌಂಟ್ಸ್ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಸೊ ಹಾಗಾದ್ರೆ ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು? ಇವೆಲ್ಲವೂ ಆಸ್ ಇಟ್ ಈಸ್ ಬರುತ್ತೆ. ಅದೇ ಥರ ಕ್ರೆಡಿಟಾರ್ಸ್ ಅಷ್ಟೇ, ರಿಸರ್ವ್ ಫಂಡ್ ಅಷ್ಟೇ, ಕ್ಯಾಪಿಟಲ್ಸ್ ಅಷ್ಟೇ, ಇವೆಲ್ಲವೂ ನಮ್ಮ ಹತ್ರನೇ ಇರುತ್ತೆ. ಅಂದರೆ ಮುಂದಕ್ಕೂ ಕಂಟಿನ್ಯೂ ಆಗುತ್ತೆ, ಆದರೆ ಅದ್ರ ವ್ಯಾಲ್ಯೂ ಮಾತ್ರ ಚೇಂಜಸ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಈಗ ಲೆಕ್ಕದಲ್ಲಿ ಹೇಳಿರೋ ಹಾಗೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡೋಣ. ನೋಡಿ, ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡೋಣ. ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪೇಜ್. ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಮಾಡಿದ್ದೀವಿ. ಫಸ್ಟ್ ಇಲ್ಲಿ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಈ ಕ್ರೆಡಿಟ್ ಸೈಡ್ ನಾವು ಗೇನ್ಸ್ನ ರೆಕಾರ್ಡ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ನಾವು ಗೇನ್ಸ್ನ ರೆಕಾರ್ಡ್ ಮಾಡ್ತೀವಿ, ಹೌದಾ? ಅದೇ ಡೆಬಿಟ್ ಸೈಡು ಲಾಸಸ್ನ ರೆಕಾರ್ಡ್ ಮಾಡ್ತೀವಿ. ಈಗ ನೋಡಿ, ಫಸ್ಟ್ ಕ್ರೆಡಿಟ್ ಸೈಡ್ ಡಿಸ್ಕಸ್ ಮಾಡೋಣ. ನಾವಿಲ್ಲೇನು ತೊಗೊಂಡಿದ್ದೀವಿ? ಬಿಲ್ಡಿಂಗ್ ತೊಗೊಂಡಿದ್ದೀವಿ. 22,000 rupees ಅಂತ ಬಿಲ್ಡಿಂಗ್ ತೊಗೊಂಡಿದ್ದೀವಿ. ಸೊ ಅದು ಹೇಗೆ ಗೊತ್ತಾಯಿತು? 22,000 rupees ಹೇಗೆ ಬಂತು? ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನೋಡಿ, ಇಲ್ಲಿ ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ ವ್ಯಾಲ್ಯೂ 1 ಲಕ್ಷ ರೂಪಾಯಿ ಇದೆ. ಬಿಲ್ಡಿಂಗ್ ವ್ಯಾಲ್ಯೂ ಅದಕ್ಕೆ ಸಂಬಂಧಪಟ್ಟಿದ್ದ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಇಲ್ಲಿ ನೋಡಿ, ಅಡ್ಜಸ್ಟ್ಮೆಂಟ್ ನಂಬರ್ ಬಿ ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ ಬಿ ನಲ್ಲಿ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ ₹22,000. ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 22,000 rupees ಅಂತ ಹೇಳಿದ್ರೆ ಬಿಲ್ಡಿಂಗ್ ನ ವ್ಯಾಲ್ಯೂ 1/4/2017 ಕವಿತಾ ಎಂಟ್ರಿ ಆದ ತಕ್ಷಣ ಬಿಲ್ಡಿಂಗ್ ನ ವ್ಯಾಲ್ಯೂ 22,000 ರೂಪಾಯಿ ಜಂಪ್ ಆಗುತ್ತೆ. ಅಂದ್ರೆ 1 ಲಕ್ಷ ಈಗಿತ್ತು ಪ್ಲಸ್ 22,000 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಬಿಲ್ಡಿಂಗ್ ನ ವ್ಯಾಲ್ಯೂ 1/4/2017 ಬಿಲ್ಡಿಂಗ್ ನ ವ್ಯಾಲ್ಯೂ 1,22,000 ರೂಪಾಯಿ ಆಯ್ತು. ಆಯ್ತಾ? ಸೊ 1,22,000 ರೂಪಾಯಿ ಆಯ್ತು. ನೋಡು, ನಾವು 1,22,000 ರೂಪಾಯಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಹಾಕಬಾರ್ದು, ಜಸ್ಟ್ 22,000 ರೂಪಾಯಿ ಹಾಕ್ಬೇಕು. ನೋಡಿ, 22,000 ರೂಪಾಯಿ. ಓಕೆ, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡಿದ್ದೀವಿ. ಅದ್ರ ವ್ಯಾಲ್ಯೂ 10,000 ರೂಪಾಯಿ ಅಂತ ತಗೊಂಡಿದ್ದೀವಿ. ಸೊ ಲೆಕ್ಕದಲ್ಲಿ ನೋಡಿ ಇನ್ವೆಸ್ಟ್ಮೆಂಟ್ ಇಷ್ಟಿದೆ, 40,000 ರೂಪಾಯಿ ಇದೆ. ಲೆಕ್ಕದಲ್ಲಿ ನೋಡಿ, ಅಡ್ಜಸ್ಟ್ಮೆಂಟ್ ನಂಬರ್ ಸಿ ನಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಟ್ ₹50,000. ಓಕೆ, ನೋಡಿ 40,000 ರೂಪಾಯಿ ಏನಿತ್ತು ಇನ್ವೆಸ್ಟ್ಮೆಂಟ್, ಅದೀಗ 50,000 ರೂಪಾಯಿ ಆಗ್ತಾ ಇದೆ. ಯಾವಾಗ ಕವಿತಾ ಎಂಟ್ರಿ ತಗೊಂಡ ತಕ್ಷಣ ಎಷ್ಟು 1,000 ರೂಪಾಯಿ ಜಾಸ್ತಿ ಆಯಿತು? 10,000 ರೂಪಾಯಿ ಜಾಸ್ತಿ ಆಯಿತು. ಹಾಗಾದ್ರೆ ಏನಾಯ್ತು? ಗೇನ್ ಆಯಿತು. ಅದಕ್ಕೆ ಆ ಗೇನ್ ನಾವು ಇಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ನೋಡಿ, 10,000 ರೂಪಾಯಿ ರೆಕಾರ್ಡ್ ಮಾಡಿದ್ದೀವಿ. ಸೊ ದಿಸ್ ಇಸ್ ವಾಟ್ ಗೇನ್ಸ್. ಇವೆಲ್ಲ ನಾವು ಹೇಳ್ತೀವಿ ಗೇನ್ಸ್ ಅಂದ್ರೆ ನೋಡಿ, ಅಸೆಟ್ ಇನ್ಕ್ರೀಸ್ ಆದರೆ ಗೇನ್. ಓಕೆ, ಅಸೆಟ್ ಇನ್ಕ್ರೀಸ್ ಆಗಿರೋದನ್ನೆಲ್ಲ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಿದ್ದೀವಿ. ಈಗ ಡೆಬಿಟ್ ಸೈಡಿಗೆ ಬರೋಣ. ಫರ್ನಿಚರ್ ನೋಡಿ, ಫರ್ನಿಚರ್ ನಾವು 12,000 ಅಂತ ಮಾಡಿದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಅಡ್ಜಸ್ಟ್ಮೆಂಟ್ ಇರೋದೆ ಲೆಕ್ಕದಲ್ಲಿ. ನೋಡಿ, ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ ನೋಡಿ. ಫರ್ನಿಚರ್ ವ್ಯಾಲ್ಯೂ 1,20,000 ರೂಪಾಯಿ ಇದೆ. ನೋಡಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ ಬಿ ನೋಡಿ, ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10% ಅಂತ ಇದೆ. ಅಂದ್ರೆ ಡಿಪ್ರಿಸಿಯೇಟ್ ಅಂದ್ರೇನು? ಅಸೆಟ್ ನ ವ್ಯಾಲ್ಯೂ ಡಿಕ್ರೀಸ್ ಆಗೋದು ಅಂತ. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಏನಾಗುತ್ತೆ? ಲಾಸ್ ಆಗುತ್ತೆ. ಸೊ ನೋಡಿ, ಫರ್ನಿಚರ್ ನೋಡಿ 1,20,000 ರೂಪಾಯಿಗೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ 12,000 ಬಂತು. 12,000 ರೂಪಾಯಿ ಡಿಕ್ರೀಸ್ ಆಯಿತು, ಲಾಸ್. ಓಕೆ, ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲೇ ನೋಡಿ, ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಅಂತ ತಗೊಂಡಿದ್ದೀವಿ. ಎಷ್ಟು 1,000 ರೂಪಾಯಿ? 2,000 rupees. ನೋಡಿ, ಪ್ರೀವಿಯಸ್ ಸೆಷನ್ ನಾವು ಡಿಸ್ಕಸ್ ಮಾಡಿದ್ವು. ಅಡ್ಜಸ್ಟ್ಮೆಂಟ್ ನಂಬರ್ ಡಿ ಅಲ್ಲಿ ನೋಡಿ, ಪ್ರೊವೈಡ್ ₹2,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಈಗ ನೋಡಿ, ಹಳೆ ಬ್ಯಾಲೆನ್ಸ್ ಶೀಟ್ ನೋಡಿ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟಿಲ್ಲ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟಿಲ್ಲ, ಹೌದಾ? ಇಲ್ಲ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ವಿಚ್ ಮೀನ್ಸ್ ನಾವೇನು ಅಸ್ಯೂಮ್ ಮಾಡ್ಕೋಬೇಕು? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 0 ಅಂತ ಅಸ್ಯೂಮ್ ಮಾಡ್ಕೋಬೇಕು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಓಕೆ, 0 ಇಂದ 2,000 ಅಂದ್ರೆ ಲಯಬಿಲಿಟಿ ಮೊದಲು 0 ಇತ್ತು, ಈಗ ಲಯಬಿಲಿಟಿ ಏನಾಗಿದೆ? 2,000 ಆಗಿದೆ. ಅಂದ್ರೆ ಲಯಬಿಲಿಟಿ ಏನಾಗಿದೆ? ಈ ಲಯಬಿಲಿಟಿ ಇದೆಯಲ್ಲ, ಇದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಇದು ಲಯಬಿಲಿಟಿ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಎಷ್ಟು 1,000 ಇನ್ಕ್ರೀಸ್ ಆಗಿದೆ? 2,000 ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಈಗ
ಇದು ಇಷ್ಟೇ ಲೆಕ್ಕದಲ್ಲಿ ಇರೋದು. ನೋಡಿ ಅಡ್ಜಸ್ಟ್ಮೆಂಟ್ ನಂಬರ್ ಬಿ ಕಂಪ್ಲೀಟ್ ಆಯಿತು, ಸಿ ಕಂಪ್ಲೀಟ್ ಆಯಿತು, ಡಿ ಕಂಪ್ಲೀಟ್ ಆಯಿತು. ಅಡ್ಜಸ್ಟ್ಮೆಂಟ್ ನಂಬರ್ ಎ ಇಲ್ಲಿ ಬರಲ್ಲ. ಓಕೆ, ಅದು ಬೇರೆ ಥರ ಅಕೌಂಟಿಂಗ್ ಮಾಡಬೇಕು ಅದಕ್ಕೆ. ಸೊ ಈ 3 ಅಡ್ಜಸ್ಟ್ಮೆಂಟ್ಸ್ಗಳಾದಮೇಲೆ ನಾವೇನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್ ಆಯಿತು. ನಾವೇನು ಮಾಡಬೇಕು ಈಗ, ಬ್ಯಾಲೆನ್ಸಿಂಗ್ ಮಾಡಬೇಕು. ಸೊ ನೋಡಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟಿದೆ ನೋಡಿ, 22,000 ಪ್ಲಸ್ 10,000 32,000. ಈ 32,000ನ ಡೆಬಿಟ್ ಸೈಡ್ ತಗೊಂಡೋಗಿ 32,000ದಲ್ಲಿ 12,000 2,000 ಕಳೆದ್ರೆ ಬ್ಯಾಲೆನ್ಸಿಂಗ್ ಎಷ್ಟು ಬಂತು, 18,000. ಇದನ್ನು ಯಾರ್ಯಾರಿಗೆ ಹಂಚಬೇಕು, ಸುರೇಖಂಗೆ ಹಂಚಬೇಕು ಮತ್ತೆ ಸುನೀತಂಗೆ ಹಂಚಬೇಕು. ಅಂದರೆ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಸುರೇಖಾಸ್ ಕ್ಯಾಪಿಟಲ್ ಅಕೌಂಟ್, ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾವ ಥರ ಹಂಚಿದ್ರು ನೋಡಿ, ಇಬ್ರಿಗೂ ಸಮಸಮವಾಗಿ ಹಂಚಿದ್ದಾರೆ. 9,000 9,000 18,000ನ 2 ಭಾಗ ಮಾಡಿದ್ದಾರೆ. 9,000 9,000 ವಿಚ್ ಮೀನ್ಸ್ ಇಲ್ಲಿ ನೋಡಿ ಅದು ಹೇಗೆ ಗೊತ್ತಾಯ್ತದು, ಈ 1:1 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 1:1 ಅಂದರೆ ₹2 ಲಾಭ ಬಂದರೆ ₹1 ಸುರೇಖಾ, ₹1 ಸುನೀತಾ ಅಂತ. ಓಕೆ, ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್. ಈಗ ನೋಡಿ ಈ ₹9,000 ಏನಿದೆ ಇದು ಕ್ಯಾಪಿಟಲ್ ಅಕೌಂಟ್, ಸುರೇಖಾಸ್ ಕ್ಯಾಪಿಟಲ್ ಅಕೌಂಟ್, ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಅಮೌಂಟ್ ಎಲ್ಲಿ ಕಾಣಿಸ್ಬೇಕು ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಡಿ ಇದೆ, ಅದು ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ದಿಸ್ ಪೋರ್ಷನ್. ಓಕೆ, ಸೊ ಅದು ಇಲ್ಲಿ ಕಾಣುತ್ತೆ. ಇದು ಮುಗೀತು. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಕ್ಕೆ ಹೇಳಿದ್ದಾರೆ ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ ಈ ಥರ ಅಕೌಂಟ್ ಓಪನ್ ಮಾಡ್ಕೋಬೇಕು. ಅಕೌಂಟ್ ಓಪನ್ ಮಾಡಿಕೊಂಡು ಸುರೇಖಾ, ಸುನೀತಾ ಮತ್ತು ಕವಿತಂಗೂ ನಾವು ಈ ಅಕೌಂಟ್ ಓಪನ್ ಮಾಡ್ಕೋಬೇಕು. 3 ಜನ ಹೆಸರು ಅಕೌಂಟ್ ಓಪನ್ ಮಾಡಬೇಕು. ಯಾಕೆಂದರೆ ನೋಡಿ ಮೊದಲು ಓಲ್ಡ್ ಪಾರ್ಟ್ನರ್ಸ್ ಇಬ್ಬರಿದ್ದಾರೆ. ಓಕೆ, ಜೊತೆಗೆ ನ್ಯೂ ಪಾರ್ಟ್ನರ್ ಕವಿತಾನು ಬಂದಿರೋದ್ರಿಂದ ಅವಳನ್ನು 3 ಜನ ಸೇರಿಸಿ ನಾವು 1/4/2017ಕ್ಕೆ ಒಂದು ಅಕೌಂಟ್ ಓಪನ್ ಮಾಡಬೇಕು. ನಿಮಗಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೇಚರ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇದು ಲಯಬಿಲಿಟಿ. ಆಯ್ತಾ, ಕ್ರೆಡಿಟ್ ಅಂದರೆ ಇನ್ಕ್ರೀಸು, ಡೆಬಿಟ್ ಅಂದರೆ ಡಿಕ್ರೀಸು. ಈಗ ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡ್ಕೊಂಡ ತಕ್ಷಣ ಬೇಸಿಕ್ ರಿಕ್ವೈರ್ಮೆಂಟ್ ಏನು ಮಾಡಬೇಕು, ಬೇಸಿಕ್ ವರ್ಕ್ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಕ್ಯಾಪಿಟಲ್ ಇದೆ, ಹೋದ ವರ್ಷದ ಕ್ಯಾಪಿಟಲ್ ಏನಿದೆ, ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ 1,20,000 80,000 ಏನಿದೆ ಅದನ್ನು ಬ್ರಾಡ್ ಡೌನ್ ಮಾಡ್ಕೋಬೇಕು. ಯಾವಾಗ ಅಕೌಂಟ್ ಇದು ಓಪನ್ ಮಾಡೋದು, 1/4/2017ರಲ್ಲಿ ಇದನ್ನ ಬ್ರಾಡ್ ಡೌನ್ ಮಾಡ್ಕೋಬೇಕು. ನೋಡಿ ನಾವು ಬ್ರಾಡ್ ಡೌನ್ ಮಾಡ್ಕೊಂಡಿದ್ದೀವಿ. 1,20,000 80,000 ಸುನೀತಂಗೆ, ಸುರೇಖಂಗೆ. ಕವಿತಂಗೆ ಬರಲ್ಲ, ಕವಿತಾ ಅವಾಗ ಪಾರ್ಟ್ನರ್ ಆಗಿರಲಿಲ್ಲ. ಸೊ ಏನಂತ ಮೆನ್ಷನ್ ಮಾಡಿದ್ವು, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಮೆನ್ಷನ್ ಮಾಡಿದ್ವು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ನ ನಾವು ಎಂಟ್ರಿ ತಗೊಂಡಾಯ್ತು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಫಂಡ್ ಅಂತ ಇದೆ ನೋಡಿ, ಇಲ್ಲಿ ರಿಸರ್ವ್ ಫಂಡ್ ಅಂತ. ಈ ರಿಸರ್ವ್ ಫಂಡ್ ಇಟ್ ಈಸ್ ಇಂಟರ್ನಲ್ ಲಯಬಿಲಿಟಿ ಅಂತ ಹೇಳಿದೆ. ಯಾರಿಗೆ ಸೇರಬೇಕು, ಪಾರ್ಟ್ನರ್ಸ್ಗೆ ಸೇರಬೇಕು. ಎಷ್ಟು ₹1,000 ಇದೆ, ₹50,000 ಇದೆ. ಇದನ್ನೇನು ಮಾಡಬೇಕು, ನಾವು ಸಮನಾಗಿ ಅವ್ರ ಅಕೌಂಟಿಗೆ ಹಂಚಬೇಕು. ಸೊ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹಂಚಬೇಕು. ಯಾವ ರೇಷಿಯೋದಲ್ಲಿ, ಓಲ್ಡ್ ರೇಷಿಯೋ ಅಂದರೆ 1:1. ₹50,000 ಇಬ್ರಿಗೂ ಸಮನಾಗಿ ಹಂಚಬೇಕು. ಅವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಏನಾಗುತ್ತೆ, ಫರ್ಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ಹಂಚಿದ ನೋಡಿ ಎಂಟ್ರಿ ಏನು ಕೊಡ್ತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಯಿತು, ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್ ಆಯಿತು. ಆಯ್ತಾ, ನೋಡಿ ₹50,000ನ 1:1 ರೇಷಿಯೋದಲ್ಲಿ ಹಂಚಿದ್ದೀವಿ. ಯಾಕಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಜನರಲ್ ರಿಸರ್ವ್ ಇದು ಇಂಟರ್ನಲ್ ಲಯಬಿಲಿಟಿ. ನೋಡಿ ಕ್ರೆಡಿಟರ್ಸ್ನ ನಾವು ಹಂಚಿಲ್ಲ, ಅದು ಎಕ್ಸ್ಟರ್ನಲ್ ಲಯಬಿಲಿಟಿ. ನೆಕ್ಸ್ಟ್ ಬನ್ನಿ, ಇಲ್ಲಿ ನೋಡಿ 1 ಆಯಿತು, 2 ಆಯಿತು, 3 ಆಯಿತು. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಂತ ಬಂದಿದೆ ನೋಡಿ. ಇದು ಹೇಗೆ ಬಂತು, ಬ್ಯಾಂಕ್. ಓಕೆ, ಈ ₹60,000 ಯಾರ ಕಾಲಮಲ್ಲಿ ಇದೆ, ಕವಿತನ್ ಕಾಲಮಲ್ಲಿ ಇದೆ ₹60,000. ವಿಚ್ ಮೀನ್ಸ್ ಏನು, ಇದರ ಅರ್ಥ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ ಎ, ಕವಿತಾ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹60,000 ಆಸ್ ಹರ್ ಕ್ಯಾಪಿಟಲ್. ಕವಿತಾ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹60,000 ಆಸ್ ಹರ್ ಕ್ಯಾಪಿಟಲ್. ವಿಚ್ ಮೀನ್ಸ್ ಇದರ ಅರ್ಥ ಏನು, ಕವಿತಾ ಬಿಸ್ನೆಸ್ಗೆ ಕ್ಯಾಶ್ ಕೊಟ್ಟಿದ್ದಾಳೆ. ಆವಾಗ ಜನರಲ್ ಎಂಟ್ರಿ ಏನಾಯಿತು, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕವಿತಾಸ್ ಅಕೌಂಟ್, ಅಥವಾ ಬ್ಯಾಂಕ್ ಅಕೌಂಟ್ ಡೆಬಿಟ್. ನೋಡಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕವಿತಾಸ್ ಅಕೌಂಟ್. ಆಯ್ತಾ, ಸೊ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಆಗುತ್ತೆ, ಕವಿತಾಸ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ನೋಡಿ ಕವಿತಾಸ್ ಅಕೌಂಟ್ ಕ್ರೆಡಿಟ್, ನೋಡಿ ಇಲ್ಲಿ ಕವಿತಾಸ್ ಅಕೌಂಟ್ ಕ್ರೆಡಿಟ್ ಬೈ ಬ್ಯಾಂಕ್ ಅಕೌಂಟ್. ಸೊ ಇದೇ ಅಮೌಂಟ್ ಇದು ಎಲ್ಲಿ ತೋರಿಸುತ್ತೆ, ಬ್ಯಾಂಕ್ ಅಕೌಂಟಲ್ಲೂ ತೋರಿಸ್ಬೇಕು. ನೋಡಿ ಇದು ಇನ್ಸ್ಟೆಡ್ ಆಫ್ ಕ್ಯಾಶ್ ನಾವು ಬ್ಯಾಂಕ್ ಮಾಡ್ಕೋಬೇಕು, ಇದನ್ನ ಬ್ಯಾಂಕ್ ಅಕೌಂಟ್.
ಓಕೆ ನೋಡಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕವಿತಾಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ, 60,000 ರೆಕಾರ್ಡ್ ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದೇನು, ಗುಡ್ ವಿಲ್ ಅಕೌಂಟ್ ಅಂತ ಇದೆ. ಓಕೆ, ಗುಡ್ ವಿಲ್ ಅಕೌಂಟ್ ಏನಾಗಿದೆ ನೋಡಿ, ಅದು ಹೇಗೆ ಬಂತು ನೋಡಿ, ಅಡ್ಜಸ್ಟ್ಮೆಂಟ್ ನಂಬರ್ ಏನಲ್ಲೇ ₹20,000 ಆಸ್ ಗುಡ್ ವಿಲ್ ಫಾರ್ 1/4 ಶೇರ್ಸ್ ಇನ್ ದ ಫ್ಯೂಚರ್ ಪ್ರಾಫಿಟ್ಸ್. ಅಂದರೆ ಕ್ಯಾಶ್ನ ಗುಡ್ ವಿಲ್ಗೆ ಅಂತ ಹೇಳಿ ಕವಿತಾ ತರ್ತಾಳೆ. ಅವಾಗ ಜರ್ನಲ್ ಎಂಟ್ರಿ ಏನು ನೋಡಿಬೇಕಾದ್ರೆ ನೋಡಿ, ಅವಾಗ ಜರ್ನಲ್ ಎಂಟ್ರಿ ನೋಡಿ, ಇಲ್ಲಿ ವರ್ಕಿಂಗ್ ನೋಟ್ಸ್ ಇವೆರಡು ವರ್ಕಿಂಗ್ ನೋಟ್ ನಂಬರ್ 1, ವರ್ಕಿಂಗ್ ನೋಟ್ ನಂಬರ್ 2. ಜರ್ನಲ್ ಎಂಟ್ರಿ ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್ 20,000 ಟು ಗುಡ್ ವಿಲ್ ಅಕೌಂಟ್. ಓಕೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್. ಓಕೆ, ಇದನ್ನ ಎಂಟ್ರಿ ನೋಡಿ, ಇದನ್ನ ಅಕೌಂಟಿಗೆ ಪೋಸ್ಟಿಂಗ್ ಮಾಡಿ ನೋಡಿ, ಗುಡ್ ವಿಲ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀವಿ. ಗುಡ್ ವಿಲ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡಿ, ಗುಡ್ ವಿಲ್ ಅಕೌಂಟ್ ಕ್ರೆಡಿಟೆಡ್ ಬೈ ನೋಡಿ, ಗುಡ್ ವಿಲ್ ಅಕೌಂಟ್ ಕ್ರೆಡಿಟೆಡ್ ಬೈ ನೋಡಿ, ಕ್ಯಾಶ್ ಅಕೌಂಟ್ 20,000. ದೆನ್ ಕ್ಯಾಶ್ ಅಕೌಂಟ್, ಇಲ್ಲಿ ಕ್ಯಾಶ್ ಇಲ್ಲ, ಬ್ಯಾಂಕ್ ಅಂತ ಮಾಡ್ಕೊಬೇಕಿದು, ಯಾಕಂದ್ರೆ ನಮ್ಮ ಕ್ಯಾಶ್ ನಾವು ಟ್ರಾನ್ಸಾಕ್ಷನ್ ಮಾಡಿಲ್ಲ, ಬ್ಯಾಂಕ್ ಅಂತ ಮಾಡ್ಕೊಳ್ಳಿ. ಓಕೆ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಗುಡ್ ವಿಲ್ ಅಕೌಂಟ್ ನೋಡಿ, 20,000 ಆಯ್ತು. ಆಯ್ತಾ, ನೆಕ್ಸ್ಟ್ ಈ ಬಂದಿದ್ದ ಗುಡ್ ವಿಲ್ ನಾವೇನ್ ಮಾಡಬೇಕು, ಪಾರ್ಟ್ನರ್ಸ್ಗೆ ಹಂಚಬೇಕು. ಗುಡ್ ವಿಲ್ ಅಕೌಂಟ್ ಡೆಬಿಟ್ ನೋಡಿ, 20,000 ರೂಪಾಯಿ ದುಡ್ಡನ್ನ ಯಾರ್ಯಾರಿಗೆ, ಸುರೇಖಾಸ್ ಕ್ಯಾಪಿಟಲ್ ಅಕೌಂಟ್, ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ಗೆ ಈಕ್ವಲ್ ಆಗಿ ಹಂಚಿದೀವಿ. ಸ್ಯಾಕ್ರಿಫೈಸ್ ರೇಷಿಯೋ ಲೆಕ್ಕದಲ್ಲಿ ಕೊಟ್ಟಿಲ್ಲ, ಆದ್ರೆ ಓಲ್ಡ್ ರೇಷಿಯೋ ಇಸ್ ನಥಿಂಗ್ ಬಟ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಈಗ ಗೊತ್ತಾಯ್ತಾ, ಗುಡ್ ವಿಲ್ ಅಕೌಂಟ್ಗೆ ಈ 10,000 ಹೇಗೆ ಬಂತು ಅಂತ ನೋಡಿ, ಗುಡ್ ವಿಲ್ ಅಕೌಂಟ್ಗೆ ಈ 10,000 ಹೇಗೆ ಬಂತು, ಜೊತೆಗೆ ಸ್ಯಾಕ್ರಿಫೈಸ್ ರೇಷಿಯೋ ಏನು ಅನ್ನೋದು ಗೊತ್ತಾಯ್ತು ನಿಮಗೆ. ಓಕೆ, ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಸೈಡ್ ಎಲ್ಲ ಮುಗಿದೋಯ್ತು. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಈ ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು, ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ನಂಬರ್ ಏನಲ್ಲಿ. ಇಲ್ಲಿ ನೋಡಿ, ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಸೊ ಜರ್ನಲ್ ಎಂಟ್ರಿ ಏನು, ವರ್ಕಿಂಗ್ ನೋಟಲ್ಲಿ ನೋಡಿ ಜರ್ನಲ್ ಎಂಟ್ರಿ ಏನು ಅಂತ ನೋಡಿ. ಜರ್ನಲ್ ಎಂಟ್ರಿ ನೋಡಿ, ಇದು 3ನೇ ಎಂಟ್ರಿ, ಸುರೇಖಾಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 10,000 ಟು, ಇದು ಕ್ಯಾಶ್ ಅಲ್ಲ, ಬ್ಯಾಂಕ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಸೊ ಟು ಬ್ಯಾಂಕ್ ಅಕೌಂಟ್. ಸೊ ಇದೇನಕ್ಕೆ ಎಂಟ್ರಿ, ಇದು ಯಾವ ಥರ ಯಾಕೆ ಈ ಥರ ಎಂಟ್ರಿ ಬಂತು ಅಂತ ನಾವು ಪ್ರೀವಿಯಸ್ ಸೆಷನ್ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಮ್ಯಾಕ್ಸಿಮಮ್. ಈಗ ಇದನ್ನ ಪೋಸ್ಟಿಂಗ್ ಮಾಡಬೇಕಲ್ಲ ಅಕೌಂಟ್ಗೆ. ಸೊ ಯಾವ ಅಕೌಂಟಿಗೆ ಪೋಸ್ಟಿಂಗ್ ಮಾಡಬೇಕು, ಒಂದು ಬ್ಯಾಂಕ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡಬೇಕು, ಇನ್ನೊಂದು ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್, ಸುರೇಖಾಸ್ ಕ್ಯಾಪಿಟಲ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡಬೇಕು. ಈಗ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಇಲ್ಲಿದೆ ನೋಡಿ. ಬ್ಯಾಂಕ್ ಅಕೌಂಟ್ ಏನಾಗಿದೆ ಇಲ್ಲಿ ನೋಡಿ, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಇದೆ ನೋಡಿ, ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಇದೆ ಎಷ್ಟು 1,000 ರೂಪಾಯಿಗೆ, 20,000 ರೂಪಾಯಿ. ಸೊ ಇಲ್ಲೂ ಅಷ್ಟೇ, ಬ್ಯಾಂಕ್ ಅಕೌಂಟ್ ಕ್ರೆಡಿಟೆಡ್ ನೋಡಿ, ಕ್ರೆಡಿಟೆಡ್ ಬೈ ಸುರೇಖಾಸ್ ಕ್ಯಾಪಿಟಲ್ ಅಕೌಂಟ್ 10,000 ನೋಡಿ, ಇದು ಎಂಟ್ರಿ ಮಾಡಿದ್ವಿ ನೋಡಿ, 10,000. ದೆನ್ ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ 10,000 ಎಂಟ್ರಿ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಇನ್ಯಾವ ಅಕೌಂಟಿಗೆ ಹೋಗ್ಬೇಕಿದು, ಕ್ಯಾಪಿಟಲ್ ಅಕೌಂಟ್, ಸುರೇಖಾಸ್ ಕ್ಯಾಪಿಟಲ್ ಅಕೌಂಟ್, ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ ತಗೊಂಡಿದ್ದೀವಿ. ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 10,000, ಸುರೇಖಾಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 10,000, ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 10,000. ಓಕೆ, ಸೊ ಇಲ್ಲಿ ಏನಂತ ಬರ್ದಿದ್ದೀವಿ, ಗುಡ್ ವಿಲ್ ಅಮೌಂಟ್ ವಿತ್ ಡ್ರಾನ್ ಅಂತ ಬರ್ದಿದ್ದೀವಿ. ಓಕೆ, ನೆಕ್ಸ್ಟ್ ಈಗ ಇನ್ಯಾವ ಟ್ರಾನ್ಸಾಕ್ಷನ್ಸ್ ಇಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ. ಹೇಗೆ ಗೊತ್ತಾಗುತ್ತೆ ಇದು ನೋಡಿ, ಅಡ್ಜಸ್ಟ್ಮೆಂಟ್ ಎ ಕಂಪ್ಲೀಟ್ ನಾವು ಮಾಡಾಗಿದೆ, ಎಲ್ಲವೂ ತಗೊಂಡಾಗಿದೆ. ಅಡ್ಜಸ್ಟ್ಮೆಂಟ್ ಬಿ ತಗೊಂಡಾಗಿದೆ, ಸಿ ತಗೊಂಡಾಗಿದೆ, ಡಿ ತಗೊಂಡಾಗಿದೆ. ಸೊ ಕ್ಯಾಪಿಟಲ್ ಅಕೌಂಟಿಗೆ ಸಂಬಂಧಪಟ್ಟಿದ್ದು ಯಾವುದು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ನಾವೇನ್ ಮಾಡ್ಬೇಕೀಗ, ಬ್ಯಾಲೆನ್ಸಿಂಗ್ ಮಾಡ್ಬೇಕು. ಸುರೇಖಾಸ್ ಬ್ಯಾಲೆನ್ಸಿಂಗ್ ಮಾಡಬೇಕು, ಸುನೀತಾ, ಕವಿತಾ. ಸೊ ಬ್ಯಾಲೆನ್ಸಿಂಗ್ ಮಾಡಿದಾಗ ಸುರೇಖಾದು ಕ್ರೆಡಿಟ್ ಬ್ಯಾಲೆನ್ಸ್ 1,64,000 ಬಂತು, ಸುನೀತಾದು 1,24,000, ಕವಿತಾದು 60,000. ಸೊ ಇದನ್ನ ನೀವು ಡೆಬಿಟ್ ಸೈಡ್ ತಗೊಂಡೋಗಿ, ಯಾಕೆಂದ್ರೆ ಕ್ರೆಡಿಟ್ ಸೈಡ್ ಈಸ್ ಹೈಯೆಸ್ಟ್ ದೆನ್ ಡೆಬಿಟ್ ಸೈಡ್. ಆಯ್ತಾ, ಈ 1,64,000ದಲ್ಲಿ 10,000 ಕಳೀರಿ, 1,54,000 ಬರುತ್ತೆ. 1,24,000ದಲ್ಲಿ 10,000 ಕಳೀರಿ, 1,14,000 ಬರುತ್ತೆ. 60,000 0 ಕಳೆದ್ರೆ 60,000. ಸೊ ಇದನ್ನೇನಂತ ಕರಿತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲಿಗೆ ಹೋಗುತ್ತೆ, ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಬ್ಯಾಲೆನ್ಸ್ ಶೀಟ್ ಇದೆಲ್ಲಿಗೆ ಹೋಗುತ್ತೆ, ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಓಕೆ, ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ. ಆಯ್ತಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯ್ತು ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಯ್ತು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯ್ತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯ್ತು. ಈಗ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಯಾವ ಡೇಟ್ಗೆ,
1/4/2017ಗೆ. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ಗೆ ಹೋಗೋಣ. ನೋಡಿ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾನು ಹೇಳೋ ಹಾಗೆ ನೋಡಿ ಲೆಕ್ಕದಲ್ಲಿ ನೋಡಿ ಈ ಏನ್ ಅಸೆಟ್ ಸೈಡ್ ಅಲ್ಲಿ ಏನಿದೆ ಆಸ್ ಇಟ್ ಈಸ್ ಬರುತ್ತೆ, ಆದ್ರೆ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ಲಯಬಿಲಿಟಿ ಸೈಡ್ ಅಲ್ಲಿ ಏನ್ ಆಸ್ ಇಟ್ ಈಸ್ ಬರುತ್ತೆ, ಬಟ್ ಅಮೌಂಟ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ನೋಡಿ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ತಗೊಳ್ಳೋಣ. ಇಲ್ಲಿ ಎಷ್ಟಿದೆ 50,000 ಇದೆ, ಬಟ್ 50,000 ತಗೋಬಾರ್ದು. ನೋಡಿ ಎಷ್ಟಿದೆ 1,10,000 ಇದೆ. ಹೇಗ್ ಬಂತು 1,10,000 ನೋಡಿ, ವರ್ಕಿಂಗ್ ನೋಟ್ ನೋಡಿ ಕ್ಯಾಶ್ ಅಟ್ ಬ್ಯಾಂಕ್ ಇಲ್ಲಿ ನೋಡಿ ನಾವು 60,000 ಹೇಗ್ ಬಂತು, 20,000 ಹೇಗ್ ಬಂತು, 10,000 ಹೇಗ್ ಬಂತು, 10,000 ಹೇಗ್ ಬಂತು ಗೊತ್ತಾಯ್ತು. ಇದು ನೋಡಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಇದೆಯಲ್ಲ, ಇದು ಓಪನಿಂಗ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೊಂಡಿರೋದು. ಅದು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 50,000 ರೂಪಾಯಿ ಇದೆ. ಸೊ 1,30,000 ಡೆಬಿಟ್ ಬ್ಯಾಲೆನ್ಸ್. 1,30,000ದಲ್ಲಿ 20,000 ಕಳೆದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬಂತು, 1,10,000. ಈ 1,10,000 ಯಾವುದು ಇಲ್ಲಿ ತಗೊಂಡಿದ್ದೀವಿ, 1,10,000 ಇಲ್ಲಿ ತಗೊಂಡಿದ್ದೀವಿ, ಗೊತ್ತಾಯ್ತಾ? ಈ 1,10,000 ತಗೊಂಡಿದ್ದೀವಿ. ನೆಕ್ಸ್ಟ್ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ಟಾಕ್ ಇದೆ, ಆಯ್ತಾ? ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ಟಾಕ್ ಇದೆ. ಈ ಸ್ಟಾಕಿಗೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿ ಚೇಂಜಸ್ ಇಲ್ಲ. ನೋಡಿ ಅದು ಹೆಂಗ್ ಗೊತ್ತಾಗುತ್ತೆ ಚೇಂಜಸ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಗೊತ್ತಾಗುತ್ತೆ, ಇನ್ಕ್ರೀಸ್ ಡಿಕ್ರೀಸ್. ನೋಡಿ ಇಲ್ಲಿ ಯಾವ್ದು ಸ್ಟಾಕ್ ಇಲ್ಲ. ಸೊ ಸ್ಟಾಕ್ ಎಷ್ಟಿದೆ, ವ್ಯಾಲ್ಯೂ 50,000 ಇದೆ. ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲೂ 50,000 ಆಸ್ ಇಟ್ ಈಸ್ ತಗೋಬೇಕು. ನೆಕ್ಸ್ಟ್ ಫರ್ನಿಚರ್, ಹಳೆ ಬ್ಯಾಲೆನ್ಸ್ ಶೀಟ್ ನೋಡಿ ಹಳೆ ಬ್ಯಾಲೆನ್ಸ್ ಶೀಟ್ ಫರ್ನಿಚರ್ ಎಷ್ಟಿದೆ, 1,20,000 ಇದೆ. ಅದಕ್ಕೆ ಸಂಬಂಧಪಟ್ಟಿದ್ದ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, 12,000 ಕಮ್ಮಿ ಆಗಿದೆ. ಸೊ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕಾದ್ರೆ 1,20,000 ಹಳೆ ಬ್ಯಾಲೆನ್ಸು, ಅದರಲ್ಲಿ ಡಿಪ್ರಿಸಿಯೇಷನ್ 12,000 ಕಳೆದಾಗ 1,08,000 ರೂಪಾಯಿ ಉಳಿಯುತ್ತೆ. ನೆಕ್ಸ್ಟ್ ಡೆಟಾರ್ಸ್ ಎಷ್ಟಿದೆ, 40,000 ಇದೆ. ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ. ಹೇಗೆ ಗೊತ್ತಾಗುತ್ತೆ ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಬಗ್ಗೆ ಇರುತ್ತೆ. ಸೊ ಡೆಟಾರ್ಸ್ ಬಗ್ಗೆ ಯಾವುದೇ ಇಲ್ಲ. ಮೊದಲಿಂದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಡೇಟಾಸ್ ಇತ್ತು, ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದೇ ಡೇಟಾಸ್ ಕಂಟಿನ್ಯೂ ಆಗುತ್ತೆ, 40,000. ನೆಕ್ಸ್ಟ್ ಬಿಲ್ಡಿಂಗ್ ಬನ್ನಿ. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ, 1,00,000 ಇದೆ, ಆಯ್ತಾ? ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ ಇದೆ, ಬಿಲ್ಡಿಂಗ್ಸ್ ಸಂಬಂಧಪಟ್ಟಂಗೆ ಇದೆ ನೋಡಿ, ಬಿಲ್ಡಿಂಗ್ ಸಂಬಂಧಪಟ್ಟಂಗೆ 22,000 ರೂಪಾಯಿ ಇನ್ಕ್ರೀಸ್ ಇದೆ. ಸೊ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ತಗೋಬೇಕಾದ್ರೆ 1,00,000 ಹಳೆ ಬ್ಯಾಲೆನ್ಸು, 22,000 ಈ ವರ್ಷ ಇನ್ಕ್ರೀಸ್ ಆಗಿದೆ. ಟೋಟಲ್ ಬ್ಯಾಲೆನ್ಸ್ ಎಷ್ಟಾಯ್ತು, 1,22,000 ಆಯ್ತು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟಿಗೆ ಬನ್ನಿ. ಇನ್ವೆಸ್ಟ್ಮೆಂಟ್ 40,000 ಇದೆ, ಅದಕ್ಕೆ ಸಂಬಂಧಪಟ್ಟಿದ್ದ ಅಡ್ಜಸ್ಟ್ಮೆಂಟ್ ಇದೆ. ಹೇಗೆ ಗೊತ್ತಾಗುತ್ತೆ ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ 10,000 ರೂಪಾಯಿ ಇದೆ. ಅಂದ್ರೆ ಇನ್ವೆಸ್ಟ್ಮೆಂಟ್ 40,000 ಇದ್ದಿದ್ದು ಏನಾಗಿದೆ, 50,000 ಆಗಿದೆ. ಅಂದ್ರೆ 10,000 ಜಾಸ್ತಿ ಆಗಿದೆ ನೋಡಿ. ಓಲ್ಡ್ ಬ್ಯಾಲೆನ್ಸು ಪ್ಲಸ್ ಚೇಂಜಸ್ 10,000 ಇನ್ಕ್ರೀಸ್ ಆಗಿದೆ. ಸೊ ಇನ್ವೆಸ್ಟ್ಮೆಂಟ್ ನೋಡಿ 1/4/2017 ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ತಿರೋದು. 1/4/2017ಕ್ಕೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಬೆಲೆ 50,000. ನೆಕ್ಸ್ಟ್ ಅಸೆಟ್ ಸೈಡ್ ಆಯ್ತು. ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಬರೋಣ. ನೋಡಿ ರಿಸರ್ವ್ ಫಂಡ್ ಮತ್ತೆ ಈ ಕ್ಯಾಪಿಟಲ್ ಇದೆಯಲ್ಲ, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಸೇರಿದೆ. ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಜನರಲ್ ರಿಸರ್ವ್ ತಗೊಂಡ್ಬಿಟ್ಟಿದೀವಿ. ಇನ್ನೇನು ತಗೊಂಡಿಲ್ಲ, ಕ್ರೆಡಿಟರ್ಸ್ ತಗೊಂಡಿಲ್ಲ, 1,50,000 ರೂಪಾಯಿ. ನೋಡಿ ಕ್ರೆಡಿಟರ್ಸ್ ಸಂಬಂಧಪಟ್ಟಿಗೆ ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೊ 1,50,000 ರೂಪಾಯಿ ಏನಿದೆ ಓಲ್ಡ್ ಬ್ಯಾಲೆನ್ಸ್, ಅದು ನ್ಯೂ ಬ್ಯಾಲೆನ್ಸ್ ಶೀಟ್ಗೆ ಆಸ್ ಇಟ್ ಈಸ್ ತಗೋಬೇಕು. ನೋಡಿ 1,50,000 ರೂಪಾಯಿ. ನೆಕ್ಸ್ಟ್ ನಾವು ಈ ಕ್ಯಾಪಿಟಲ್ಸ್ ನ ತಗೋಬೇಕು. ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನೋಡಿ, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ನೋಡಿ, ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ, ಈ ಕಂಪ್ಲೀಟ್ ಅಮೌಂಟ್ಸ್ ನಾವೇನ್ ಮಾಡಬೇಕು, ನ್ಯೂ ಬ್ಯಾಲೆನ್ಸ್ ಶೀಟ್ ತೋರಿಸಬೇಕು. 1,54,000, 1,14,000, 60,000 ನೋಡಿ. ಇಲ್ಲಿ ನೋಡಿ ಕ್ಯಾಪಿಟಲ್ಸ್ 1,54,000, 1,14,000, 60,000 ತಗೊಂಡಿದ್ದೀವಿ. ಓಕೆ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ನೋಡಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಹೇಗೆ ನೋಡಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 0 ಇತ್ತು. ಆಮೇಲೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾಯ್ತು ನೋಡಿ, ಇಲ್ಲಿ 2,000 ಜಾಸ್ತಿ ಆಯ್ತು. ಅಂದ್ರೆ ಈ ವರ್ಷಕ್ಕೆ ಅಂದ್ರೆ 1/4/2017ಕ್ಕೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಾಯ್ತು, 2,000 ರೂಪಾಯಿ ಆಯ್ತು. ನೋಡಿ 1/4/2017ಕ್ಕೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000, 0 ಇಂದ 2,000 ರೂಪಾಯಿ ಇನ್ಕ್ರೀಸ್ ಆಗಿದೆ. ಓಕೆ. ಸೊ ಎರಡು ಅಮೌಂಟ್ಸ್ ಟ್ಯಾಲಿ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. 4,80,000, 4,80,000 ಆಯ್ತಾ. ಈ ನೋಟ್ಸ್ ಟು ಅಕೌಂಟ್ಸ್, ಈ ನೋಟ್ಸ್ ಟು ಅಕೌಂಟ್ಸ್ 1 ಮತ್ತೆ 2 ನಾವು ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ನಾವು ಇದನ್ನ 3 ಡಿಸ್ಕಸ್ ಮಾಡಿದ್ದೀವಿ. ಓಕೆ. ದೆನ್ ಇದನ್ನ ನೋಡಿ, ಇಷ್ಟನ್ನು ಏನಿದೆ
ಇಷ್ಟನ್ನು ನಾವು ಅಕೌಂಟಲ್ಲಿ ತೋರಿಸಿದ್ದೀವಿ. ಈ ಅಕೌಂಟ್ ನೋಡಿ, ಈ ಅಕೌಂಟಲ್ಲಿ ತೋರಿಸಿದ್ದೀವಿ, ಪೋಸ್ಟಿಂಗ್ ಮಾಡಿದ್ದೀವಿ. ಸೊ ಇದು ನಿಮಗೆ ಅರ್ಥ ಆಗಿದೆ. ಈ ಪರ್ಟಿಕ್ಯುಲರ್ ಪಾಯಿಂಟ್ ನಾವು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀವಿ, ಇದನ್ನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ನಾನು ಇದನ್ನು. ಸೊ ಎರಡು ಕಡೆ ಏನಾಯಿತು, ಟೋಟಲ್ ಆಯಿತು, ಟ್ಯಾಲಿ ಆಯಿತು, ಎರಡು ಕಡೆ ಟ್ಯಾಲಿ ಆಯಿತು. ನೋಡಿ ಇಲ್ಲಿ ಏನು ಮಾಡಿದ್ದೀನಿ, ಕೇಸ್ ಟು ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಕೇಸ್ 2 ಏನು ಹೇಳುತ್ತೆ, ಕ್ಯಾಶ್ ಬ್ರಾಡ್ ಫಾರ್ ಗುಡ್ ವಿಲ್ ಆ್ಯಂಡ್ ವಿತ್ಡ್ರಾನ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್ ಅಂತ. ಓಕೆ, ಸೊ ವಿಚ್ ಮೀನ್ಸ್ ನೀವು ಗುಡ್ ವಿಲ್ಗೆ ಸಂಬಂಧಪಟ್ಟಂಗೆ ಅಕೌಂಟಿಂಗ್ ಟ್ರೀಟ್ಮೆಂಟ್ನ ನಾವು ಯೂಟ್ಯೂಬ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಏನೇ ಡೌಟ್ಸ್ ಇದ್ರು ಮತ್ತೆ ಯೂಟ್ಯೂಬ್ ಸೆಷನ್ಗೆ ಹೋಗಿ, ನಂಬರ್ ಆಫ್ ಸೆಷನ್ಸ್ ಏನು ಗುಡ್ ವಿಲ್ಸ್ ಕ್ಲಾಸಸ್ಗೆ ಹೋಗಿ ಇನ್ನೊಂದ್ಸರಿ ನೋಡ್ಕೊಳ್ಳಿ ಅದ್ರ ಬಗ್ಗೆ, ಆಯಿತಾ. ಸೊ ಈ ರೀತಿ 12 ಮಾರ್ಕ್ಸ್ ಇಲಸ್ಟ್ರೇಷನ್ ನಾವು ಸಾಲ್ವ್ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಗುಡ್ ವಿಲ್ ಟ್ರೀಟ್ಮೆಂಟ್ ಇಂಪಾರ್ಟೆಂಟ್. ಓಕೆ, ಈ ಥರ ನಾವು ಈ ಒಂದು ಪ್ಯಾಟರ್ನಲ್ಲಿ ಹೋದರೆ ನಾವು 12 ಮಾರ್ಕ್ಸಿನ ಕ್ವಶನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು, ಸಕ್ಸಸ್ ಆಗ್ಬೋದು. ಇನ್ನೊಂದ್ಸರಿ ನಾನು ಇದು ಡಿಸ್ಪ್ಲೇ ಮಾಡ್ತೀನಿ. ಇದು ಕ್ವಶನ್ನು, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್, ವರ್ಕಿಂಗ್ ನೋಟ್ಸ್, ಇಷ್ಟು ಮಾಡಬೇಕಂದ್ರೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ session.